ಬೆಂಗಳೂರು ಮೆಟ್ರೋಗೆ ಮತ್ತೊಮ್ಮೆ ಸ್ವಾಗತ. ಕಾಳಸಂತೆಯಲ್ಲಿ ಮಾರಾಟ ಮಾಡಲು ಸಾಗಿಸುತ್ತಿದ್ದ 150 ಚೀಲ ಪಡಿತರ ಅಕ್ಕಿಯನ್ನ ಕೆಜಿಹಳ್ಳಿ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಈ ಸಂಬಂಧ ಇಬ್ಬರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದು, ನಾಪತ್ತೆಯಾಗಿರೋ ಇನ್ನಿಬ್ಬರಿಗಾಗಿ ಶೋಧ ಮುಂದುವರೆದಿದೆ. ಈ ಅಕ್ಕಿ ಮೂಟೆಗಳು ಪಡಿತರ ಕಾರ್ಡುದಾರರಿಗೆ ಕೊಡಬೇಕಾಗಿತ್ತು. ಸಂಬಂಧಪಟ್ಟ ನ್ಯಾಯಬೆಲೆ ಅಂಗಡಿಗಳಿಗೆ ಸೇರಬೇಕಾಗಿತ್ತು. ಆದರೆ ಈ ಪಡಿತರ ಅಕ್ಕಿ ಮೂಟೆಗಳನ್ನು ಅಕ್ರಮವಾಗಿ ಕೋಲಾರದ ಬಂಗಾರಪೇಟೆಗೆ ಸಾಗಿಸಲಾಗ್ತಿತ್ತು. ವಿನೋಬ ನಗರದ ಬಳಿ ಈ ಲಾರಿ ಹೋಗ್ತಿದ್ದಾಗ ಅನುಮಾನಗೊಂಡ ಕೆಜಿಹಳ್ಳಿ ಪೊಲೀಸರು ಮಹಮ್ಮದ್ ಮತ್ತು ಚಾಲಕ ಮುನಿಸ್ವಾಮಿಯನ್ನ ಠಾಣೆಗೆ ಕರೆತಂದು ವಿಚಾರಣೆ ಮಾಡಿದಾಗ ಅಕ್ರಮ ಬಯಲಾಗಿದೆ. ರೈಸ್ನು ಜಪ್ತಿ ಮಾಡಿದ್ದಾರೆ. ಅದು ಕಳಸರ ವ್ಯಕ್ತಿ, ಅವರ ಹೆಸರು ಜಕ್ರಿಯಾ, ಈಸ್ ಎ ರೆಸಿಡೆಂಟ್ ಆಫ್ ವಿನೋಬಾ ನಗರ್, ನ್ಯೂ ಕರ್ನಾಟಕ ಸ್ಟೋರ್ಸ್. ಜಕ್ರಿಯಾ ಅವರನ್ನು, ಅವರ ಡ್ರೈವರ್ನು ಮುನಿಸ್ವಾಮಿ ಅಂತ ಅವ್ರನ್ನು ಕೂಡ ಹಿಡಿದು ಅರೆಸ್ಟ್ ಮಾಡಿದ್ದಾರೆ. ಕರ್ನಾಟಕ ಫುಡ್ ಕಾರ್ಪೊರೇಷನ್ನಿಂದ ನೀಡಲಾದ ಅಕ್ಕಿಯನ್ನ ಯಾರಿಗೂ ಅನುಮಾನ ಬರಬಾರದು ಅಂತ ಬೇರೆ ಚೀಲಕ್ಕೆ ತುಂಬಿ ಸಾಗಿಸಲಾಗ್ತಿತ್ತು. ಕಳೆದ 4-5 ತಿಂಗಳಿಂದ ನಡೆಸುತ್ತಿದ್ದ ಈ ದಂಧೆಗೆ ಕೆಎಫ್ಸಿಯ ಸೀನಾ ಮತ್ತು ರಾಜ ಎಂಬುವವರು ಕೈಜೋಡಿಸಿದ್ರು ಅನ್ನೋದು ವಿಚಾರಣೆಯಿಂದ ಗೊತ್ತಾಗಿದೆ. ಮುನಿಸ್ವಾಮಿಯನ್ನ ಇಬ್ಬರು ಆರೋಪಿಗಳನ್ನ ವಶಕ್ಕೆ ತೆಗೆದುಕೊಂಡಿದ್ದೇವೆ. ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ತನಿಖೆ ಮಾಡ್ತಿದ್ದೇವೆ. ಖಂಡಿತವಾಗಿ ಕಠಿಣವಾದ ಕ್ರಮ ತೆಗೆದುಕೊಳ್ತೀವಿ. ಇದರಿಂದ ಯಾರಿದ್ದಾರೆ ಏನು, ಇನ್ನೂ ಎಷ್ಟು ಡೀಟೇಲ್ಸ್ ಇದೆ, ಇನ್ನೂ ಸ್ವಲ್ಪ ವಿಚಾರಣೆ ಮಾಡಿ. ನಾಪತ್ತೆಯಾಗಿರೋ ಇನ್ನಿಬ್ಬರಿಗಾಗಿ ಪೊಲೀಸರು ಶೋಧ ಮುಂದುವರಿಸಿದ್ದಾರೆ. ಒಟ್ನಲ್ಲಿ ಸರಿಯಾಗಿ ತನಿಖೆ ನಡೆಸಿದ್ರೆ ಬಡಬಗ್ಗರಿಗೆ ಸೇರಬೇಕಾದ ಪಡಿತರ ಅಕ್ಕಿಯನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡೋ ದಂಧೆಯ ಹಿಂದಿರೋ ಎಲ್ಲರೂ ಸಿಕ್ಕಿ ಬೀಳ್ತಾರೆ. ಬಡವರ ಪಾಲಿನ ಪಡಿತರ ಅಕ್ಕಿ ಅಕ್ರಮವಾಗಿ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಕ್ಕಂಥದ್ದು ಹೊಸ್ತೇನಲ್ಲ. ಆದರೆ ಇಂತಹ ಖದೀಮರು ಸಿಕ್ಕಿಬೀಳೋದೇ ಕಷ್ಟ. ಇಲ್ಲಿಯ ಪ್ರಕರಣದಲ್ಲಿ ಕೆಜಿಹಳ್ಳಿ ಪೊಲೀಸರ ಕಾರ್ಯ ಶ್ಲಾಘನೀಯ ಅಂತ ಹೇಳ್ಬೋದು. ಈ ಪ್ರಕರಣದಲ್ಲಿ ಬುಡ ಸಮೇತವಾಗಿ ತನಿಖೆ ಆಗಬೇಕು. ಆದರೆ ಮತ್ತಷ್ಟು ಹುಳುಕು ಬರೋದರಲ್ಲಿ ಅನುಮಾನ ಇಲ್ಲ ಅಂತಕ್ಕಂಥ ಮಾತುಗಳು ಕೂಡ ಇಲ್ಲಿ ಕೇಳಿಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಪ್ರಸಾದ್ ಜೊತೆಗೆ ಸುವರ್ಣ ನ್ಯೂಸ್ 24/7ಗಾಗಿ ಅರವಿಂದ್ ಸಾಗರ್, ಬೆಂಗಳೂರು. ಸಿಲಿಕಾನ್ ಸಿಟಿಯಲ್ಲಿ ಹಸಿರೇ ಇಲ್ಲ, ಮರಗಳೆಲ್ಲ ಮಾಯವಾಗ್ತಿವೆ, ಕೆರೆಗಳಂತೂ ಕೇಳೋದೇ ಬೇಡ. ಇದೆಲ್ಲ ಹಳೆ ವಿಷಯ ಬಿಡಿ. ಈಗ ಸಾರ್ವಜನಿಕರು ಓಡಾಡೋ ರಸ್ತೆಗಳೇ ಕಣ್ಮರೆಯಾಗ್ತಿವೆ. ಆಶ್ಚರ್ಯ ಆಯ್ತಾ? ಈ ರಿಪೋರ್ಟ್ ನೋಡಿ. ಈ ಕಾಂಪೌಂಡ್ ರಾತ್ರೋರಾತ್ರಿ ಎದ್ದು ನಿಂತಿದೆ. ರಸ್ತೆಗೆ ಅಡ್ಡವಾಗಿ 15 ದಿನಗಳ ಹಿಂದೆ ಕಾಂಪೌಂಡ್ ಕಟ್ಟಿಕೊಂಡಿದ್ದಾರೆ. ಬೆಂಗಳೂರಿನ ಜೆಪಿ ನಗರದ ಮಾರೇನಹಳ್ಳಿಯಲ್ಲಿ 5ನೇ ಕ್ರಾಸ್ ರಸ್ತೆ ಇದೆ. 6A ಕ್ರಾಸ್ ಕೂಡ ಇದೆ. ಆದರೆ 6ನೇ ಕ್ರಾಸ್ ರಸ್ತೆ ಮಾತ್ರ ಇಲ್ಲ. ಇಲ್ಲಿನ ಸುತ್ತಮುತ್ತ ಅಂಗಡಿಗಳ ಬೋರ್ಡ್ಗಳ ಮೇಲೂ 6ನೇ ಕ್ರಾಸ್ ಅಂತ ಬರೆಸಿರೋದು ಹಳೆ ಕಾಲದ ಸಾಲು ಮರಗಳು ಇಲ್ಲಿ ರಸ್ತೆ ಇತ್ತು ಅನ್ನೋ ಸಾಕ್ಷಿ ಹೇಳ್ತವೆ. 20ನೇ ಮೇನ್ ರೋಡ್ವರೆಗೂ ಇದು 6 ಕ್ರಾಸ್ ಇದೆ. ಈ 6 ಕ್ರಾಸ್ ಇದೆ ಅನ್ನೋದಕ್ಕೆ ಪಂಚಾಯಿತಿಯಿಂದ ಅಪ್ರೂವ್ ಆಗಿರೋದು 1972ನೇ ಇಸ್ವಿ ಲೇಔಟ್ ಪ್ಲಾನ್ ಇದೆ. ಇದೇ BBMPಯವರು ಈ ಇಷ್ಟೂ ಜನ ಸೈಟ್ ಓನರ್ಗೆ 6 ಕ್ರಾಸ್ ಅಂತ ಖಾತೆ ಮಾಡಿದ್ದಾರೆ. 40 ವರ್ಷದಿಂದ ಇರೋ ಈ ಮರಗಳು ಹೇಳುತ್ತೆ ಇಲ್ಲಿ ರೋಡ್ ಇತ್ತು ಅಂತ, ಲೈಟ್ ಪೋಲ್ಗಳು ಹೇಳುತ್ತೆ. ಇವತ್ತು ರಾತ್ರಿ ಕಾಂಪೌಂಡ್ ಹಾಕಿ ರೋಡನ್ನೇ 2 ಕಡೆ ಮುಚ್ಚಿ ಗೂಗಲ್ರು 12,000 ಚದರ ಅಡಿ ಇರೋ ಜಾಗ ಸುಮಾರು 11 ಕೋಟಿ ಬೆಲೆ ಬಾಳುತ್ತೆ. ಇಲ್ಲಿ ರಸ್ತೆ ಇತ್ತು ಅನ್ನೋದಕ್ಕೆ ಹಲವು ದಾಖಲೆಗಳು ಇವೆ. ಈ ರಸ್ತೆ ಪಕ್ಕದಲ್ಲೇ BBMP ಕಮಿಷನರ್ ಸಿದ್ದಯ್ಯನವರು ನಿತ್ಯ ಓಡಾಡ್ತಾರೆ. ಅವರ ಗಮನಕ್ಕೂ ಇದು ಬಾರದೇ ಇರೋದು ವಿಪರ್ಯಾಸ. ಈ ಕಾಂಪೌಂಡ್ ಜಾಗದ ಪಕ್ಕದಲ್ಲಿರೋ ಅಂಗಡಿಯವರನ್ನ ಕೇಳಿದ್ರು ಈ ಕಾಂಪೌಂಡ್ ನಿರ್ಮಿಸಿರೋದು ಯಾರು ಅಂತ ಬಾಯಿ ಬಿಡಲ್ಲ. ಇವತ್ತವರೆಗೂ ನೀವೇ ಬಂದ್ರಿ, ಈಗ 3 ಅವರ್ ನಾವು ಇಲ್ಲಿ ನಿಂತಿದ್ದೀವಿ, ಯಾರು ಒಬ್ಬರು ನಿಮ್ಗಾರ ಹೇಳಿದ್ರಾ ಸರ್ ಇಂಥವ್ರು ಕಾಂಪೌಂಡ್ ಹಾಕ್ತರು ಅಂತ? ಯಾರೂ ಹೇಳಲ್ಲ. ಈ ಬಾಡಿಗೆ ಕೊಡ್ತಾ ಇರೋರು ಕೇಳಿದ್ರೆ ಯಾರೋ ಬಾಡಿಗೆ ಕೊಡ್ತಾ ಇದ್ದಾರೆ, ಇಲ್ಲ ಸರ್ ಯಾರೋ ಬಂದು ಇಸ್ಕೊಂಡು ಹೋಗ್ತಾರೆ ಅಂತಾರೆ. ಇದು ಅರ್ಥ ಏನು? ಸೊ ಈ ಭೂಮಿನ, ಈ ರೋಡನ್ನು ಕಬಳಿಸಬೇಕು. 12,000 ಸ್ಕ್ವೇರ್ ಫೀಟ್ನ ಕಬಳಿಸೋ ಉದ್ದೇಶ ಅಷ್ಟೇ ಬಿಡ್ತು, ಇಲ್ಲೇನು ಉದ್ದೇಶ? ಈ ಜಾಗದ ಒತ್ತುವರಿ ಹಿಂದೆ ರಾಜಕಾರಣಿಗಳು, ಪಾಲಿಕೆ ಅಧಿಕಾರಿಗಳ ಕೃಪಾ ಕಟಾಕ್ಷ ಇದೆ ಅನ್ನೋ ಅನುಮಾನ ಬಾರದೇ ಇರೋದು. ಈ ಕಡೆ BBMP ಆಯುಕ್ತ ಸಿದ್ದಯ್ಯ ಗಮನ ಹರಿಸಿ ಕ್ರಮ ಕೈಗೊಳ್ತಾರಾ ನೋಡಬೇಕು. ಮಾರುತೇಶ್ ಹುಣಸನಹಳ್ಳಿ, ಸುವರ್ಣ ನ್ಯೂಸ್ 24/7, ಬೆಂಗಳೂರು.
ಸಾವಿರಾರು ಮೀನುಗಳು ಸತ್ತು ತೇಲಾಡುತ್ತಿರುವ ಘಟನೆ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಚಂದಾಪುರ ಕೆರೆಯಲ್ಲಿ ನಡೆದಿದೆ. ಈ ಕೆರೆ ಸುತ್ತಮುತ್ತಲೂ ಗ್ರಾನೈಟ್ ಕಾರ್ಖಾನೆಗಳು ಮತ್ತು ನಾರಾಯಣ ಹೃದಯಾಲಯ, ಸ್ಪರ್ಶ್ ಆಸ್ಪತ್ರೆ ಮತ್ತು ಮುಂತಾದ ಹೈಟೆಕ್ ಆಸ್ಪತ್ರೆಗಳಿವೆ. ಇವುಗಳಿಂದ ಬರುವ ಕಲುಷಿತ ನೀರು ಶುದ್ಧೀಕರಣವಾಗಿರುವುದಿಲ್ಲ. ಇಂಥ ವಿಷ ಮಿಶ್ರಿತ ನೀರಿನಿಂದ ಮೀನುಗಳು ಸಾವನ್ನಪ್ಪಿವೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಪರಿಣಾಮ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಗಬ್ಬು ವಾಸನೆ ಹರಡಿದೆ. ಈಗಾಗಲೇ ಈ ಬಗ್ಗೆ ಪರಿಸರವಾದಿಗಳು ಪ್ರತಿಭಟನೆ ನಡೆಸಿದ್ರೂ ಪ್ರಯೋಜನವಾಗಿಲ್ಲ. ಇಂಥ ಘಟನೆಗಳು ಹಲವು ಬಾರಿ ನಡೆದರೂ ಕ್ರಮ ತೆಗೆದುಕೊಂಡಿಲ್ಲ ಅನ್ನೋದು ಸ್ಥಳೀಯರ ಆರೋಪ.